Hey everybody, back to my another video. ನಾನು ಶಾರುಖ್. ಸೊ ನೀವು ನೋಡ್ತಿದ್ದೀರಾ ಶಾರುಖ್ ಫಿಟ್ನೆಸ್ ಏಕೆ. ಸೊ ಇವತ್ತಿನ ದಿನ ನಾವು ಸೆಕೆಂಡ್ ಮಂತ್ದ ವರ್ಕೌಟ್ ಅನ್ನು ತಗೊಂಡು ಬಂದಿದ್ದೀವಿ. ಸೊ ನಾವು ಇಲ್ಲಿ 6 ವೀಕ್ ಕಂಪ್ಲೀಟ್ ಮಾಡಿದ್ದೀವಿ. 6 ವೀಕ್ ನಂತರ ಡೇ 31 ವರ್ಕೌಟ್ ನಾವು ಇವತ್ತಿನ ದಿನ ಮಂಡೇ ಸೋಮವಾರ. ಸೊ ನಾವು ಚೆಸ್ಟ್ ವರ್ಕೌಟ್ ಹೊಡಿತಾ ಇದ್ದೀವಿ. ಸೊ ಯಾವ ಥರ ನಮ್ಮ ಜಿಮ್ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮಗೆ ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಕ್ಕಂಥ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳು ಹೇಗೆ ನೀವು ಹೋದ ತಿಂಗಳ ನಮ್ಮದು ವರ್ಕೌಟನ್ನು ಫಾಲೋ ಮಾಡಿ ಮಸಲ್ ಗೇನ್ ಮಾಡ್ಕೊತಿದ್ದೀರಾ, ಅದೇ ಥರ ಇದು ಸೆಕೆಂಡ್ ಮಂತದ ವರ್ಕೌಟನ್ನು ಫಾಲೋ ಮಾಡಿ ನಿಮ್ಮದ ಮಸಲ್ ಗೇನನ್ನು ಮಾಡ್ಕೊಳ್ರಿ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಜಿಮ್ಗೆ ಬರ್ತಕ್ಕಂಥವರು ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನಾವು ಅವರಿಗೆ ತೋರಿಸಿಕೊಟ್ಟಂತಹ ವರ್ಕೌಟ್ದಿಂದ ಅವ್ರದ್ದು ಸ್ಟಾಮಿನಾ ಗ್ರೋತ್ ಆಗಿದೆ. ಸೊ ಅವ್ರದ್ದು ಬಾಡಿಯಲ್ಲಿ ಬಹಳಷ್ಟು ಬದಲಾವಣೆ ಮತ್ತು ಚೇಂಜಸ್ ಬಂದಿದೆ. ಸೊ ಇದೇ ರೀತಿ ನಾವು ಮತ್ತೆ ಇಲ್ಲಿ ಸೆಕೆಂಡ್ ಮಂತ್ದ ವರ್ಕೌಟ್ ತಂದಿದ್ದೀವಿ. ಸೊ ಇವತ್ತಿನ ದಿನ ನಾವು ಹೊಡಿತಾ ಇದ್ದೀವಿ ಚೆಸ್ಟ್ ವರ್ಕೌಟ್. ಸೊ ಯಾವ ಥರ ನಾವು ಹೋದ ತಿಂಗಳ ಪ್ರತಿಯೊಂದು ರೆಪಿಟೇಷನ್ ಜೊತೆ ಅಲ್ಟರ್ನೇಟ್ ವರ್ಕೌಟ್ ಹೊಡ್ತಿದ್ದೀವಿ, ಆ ಥರ ಸೆಕೆಂಡ್ ಮಂತ್ದ ವರ್ಕೌಟಲ್ಲಿ ನಾವು ಇಲ್ಲಿ ಡ್ರಾಪ್ ಸೆಟ್ ಹೊಡಿತಾ ಇದ್ದೀವಿ. ಸೊ ಇಲ್ಲಿ ನಾವು ಫಸ್ಟ್ ರೆಪಿಟೇಷನ್ ಹೊಡಿತಾ ಇದ್ದೀವಿ ಫ್ಲಾಟ್ ಬೆಂಚ್ನಲ್ಲಿ ಡಂಬಲ್ ಪ್ರೆಸ್. ಸೊ ಇಲ್ಲಿ ನಾವು ಡ್ರಾಪ್ ಸೆಟ್ ಹೊಡಿತಾ ಇದ್ದೀವಿ. ಸೊ ನಾನು 3 ಡಂಬಲ್ ತಗೊಂಡಿದ್ದೇನೆ, 17.5, 15 kg ಮತ್ತು 12.5 kg. ಸೊ ಫಸ್ಟ್ ರೆಪಿಟೇಷನ್ ಅಲ್ಲಿ ನಾನು 17 kg ಡಂಬಲ್ ಪ್ರೆಸ್ ಹೊಡಿತಾ ಇದ್ದೀನಿ. ನೋಡಿ ಈ ತರ 1 2 3 4 5 6 7 8. ದೆನ್ ಮತ್ತೆ ವಿತೌಟ್ ರೆಸ್ಟ್ ನಾನು 15 kg ಡಂಬಲ್ ಹೊಡಿತಾ ಇದ್ದೀನಿ. 9 10 11 12 13 14 15. ದೆನ್ ಥರ್ಡ್ ರೌಂಡ್ ನಾನು ವಿತೌಟ್ ರೆಸ್ಟ್ ಹೊಡಿತಾ ಇದ್ದೀನಿ 12 kg ಡಂಬಲ್. ಸೊ ಇಲ್ಲಿ ಡಂಬಲ್ ನೀವು ಯಾವ ಥರ ಹೊಡಿಬೇಕಂದ್ರೆ ಈ ಡಂಬಲ್ ನಿಮ್ಮ ಚೆಸ್ಟ್ ತಕ್ಕ ಬಂದು ಟಚ್ ಆಗಬೇಕು, ದೆನ್ ಮೇಲ್ಗಡೆ ಕೂಡಬೇಕು ಈ ಥರ. 16 ಈ ಥರ, 17 18 19 20 21 22 23 24 25. ಸೊ ಇಲ್ಲಿ ನಮ್ಮದು 1 ರೌಂಡ್ ಕಂಪ್ಲೀಟ್ ಆಗುತ್ತೆ. ದೆನ್ 1 to 2 ಮಿನಿಟ್ ರೆಸ್ಟ್ ಆದ ನಂತರ ಮತ್ತೆ ಇದೇ ವರ್ಕೌಟು 3 ಟೈಮ್ ರಿಪೀಟ್ ಮಾಡಬೇಕು. ನಾನು ಇಲ್ಲಿ ಹೊಡಿತಾ ಇದ್ದೀನಿ 17 kg, 15 kg, 12 kg. ಸೊ ಇಲ್ಲಿ 3 ಸೆಟ್ ಕೂಡಿ 1 ರೌಂಡ್ ಕಂಪ್ಲೀಟ್ ಆಗುತ್ತೆ. ದೆನ್ 2 ಮಿನಿಟ್ ರೆಸ್ಟ್ ಆದ ನಂತರ ಆ್ಯಸ್ ಇಟ್ ಈಸ್ ಇದೇ ರಿಪಿಟೇಷನ್ ಮತ್ತೆ ರಿಪೀಟ್ ಮಾಡಬೇಕು. 17 kg, 15 kg, 12 kg. ಸೊ ಇಲ್ಲಿ ನಾನು 17 kg ಡಂಬಲ್ ತೊಗೊಂಡಿನಿ ಅಂತ ನೀವು 17 kg ಡಂಬಲ್ ತೊಗೋಬೇಡ್ರಿ. ನಿಮಗೆ ಲಾಸ್ಟ್ ವೇಟ್ ಎಷ್ಟು ಹೇಳುತ್ತೆ, 17 ಇದ್ರೆ 17 ತಗೋರಿ, 20 ಇದ್ರೆ 20 ತಗೋರಿ, 25 ಇದ್ರೆ 25. ಸೊ ನಿಮಗೆ ಎಷ್ಟಾಗುತ್ತೆ ಅಷ್ಟು ವೇಟ್ ತಗೋರಿ. ಸೊ ನಿಮಗೆ ಆಗಲಾರ್ದಂಥ ವೇಟ್ ನೀವು ಹೊಡಿಬೇಡ್ರಿ. ಸೊ ಇಲ್ಲಿ ನೋಡಿ ಫಸ್ಟ್ ರೌಂಡ್ ಆಗುತ್ತೆ ಕಂಪ್ಲೀಟ್. ಸೊ ಬನ್ನಿ ಸೆಕೆಂಡ್ ರೌಂಡ್ ಕಡೆ ಹೋಗೋಣ. ಫ್ಲಾಟ್ ಬೆಂಚ್ ಡಂಬಲ್ ಪ್ರೆಸ್ ಮುಗಿದ ತಕ್ಷಣ ನಾವು ಸೆಕೆಂಡ್ ರೌಂಡ್ ಹೊಡಿತಾ ಇದ್ದೀವಿ ಇನ್ಕ್ಲೈನ್ ಬೆಂಚ್ ಪ್ರೆಸ್. ಸೊ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೀವಿ 3 ಡ್ರಾಪ್ ಸೆಟ್ ಹೊಡಿತಾ ಇದ್ದೀವಿ. ನಾವಿಲ್ಲಿ 1 ಪ್ಲೇಟ್ ಹಾಕಿದ್ದೀನಿ 10 kg, ಅದರ ನಂತರ 7.5, ಅದರ ನಂತರ 5 kg. ಸೊ ಇಲ್ಲಿ ಕೂಡ ನಾವು 3 ಡ್ರಾಪ್ ಸೆಟ್ ಅನ್ನು ಹೊಡಿತಾ ಇದ್ದೀವಿ. ಸೊ ನೋಡಿ ಹೇಗೆ ಹೊಡಿಬೇಕು ಅನ್ನೋದು. ಸೊ ಇಲ್ಲಿ ನಾವು ಮತ್ತೆ ಇನ್ಕ್ಲೈನ್ ಬೆಂಚ್ ಹೊಡಿತಾ ಇದ್ದೀವಿ. ನೋಡಿ 1 2 3 4 5 6. ದೆನ್ ಮತ್ತೆ ವೇಟನ್ನು ಡ್ರಾಪ್ ಮಾಡಿ ಈ ಥರ. ದೆನ್ ಮತ್ತೆ 6 ರೆಪಿಟೇಷನ್ಸ್. 1 2 3 4 5 6. ದೆನ್ ಲಾಸ್ಟ್ ರೌಂಡ್ ವೇಟ್ ಡ್ರಾಪ್ ಮಾಡಿ ಇಲ್ಲಿ ನಾವು
ಫೇಲಿಯರ್ ಸೈಡ್ ಹಿಡಿಬೇಕು. ಸೊ ಲಾಸ್ಟ್ ರೆಪಿಟೇಷನ್ ಅಲ್ಲಿ ನೀವು ಫೇಲಿಯರ್ ರೌಂಡ್ ಹೊಡೀರಿ, ಕೌಂಟ್ ಮಾಡಬೇಡ್ರಿ, ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಹೊಡ್ರಿ. 6, 8, 10, 12, 15. ಇಲ್ಲಿಯೂ ಕೂಡ ಬಾರನ್ನು ಮೇಲ್ಗಡೆ ಪುಷ್ ಮಾಡಿ. ಸೊ ನಿಮ್ಮ ಕೈಗಳು ಒಳಗಡೆ, ದೆನ್ ಬಾರ್ ಎದಿಗೆ ಟಚ್ ಆಗಬೇಕು. ಈ ಥರ 1, 2, 3, 4, 5, 6, 7, 8, 9, 10. ಸೊ ಇಲ್ಲಿ ನಮ್ಮದು 1 ರೌಂಡ್ ಆಗುತ್ತೆ ಕಂಪ್ಲೀಟ್. ಇದೇ ಥರ 3 ರೌಂಡ್ ಹೊಡಿಯಬೇಕು, ಮತ್ತೆ 3 ಪ್ಲೇಟ್ ಆ್ಯಡ್ ಮಾಡಬೇಕು. ದೆನ್ 1 ರೆಪಿಟೇಷನ್ ಹೊಡೆದ ತಕ್ಷಣ ಒಂದು ವೇಟ್ ಡ್ರಾಪ್ ಮಾಡಬೇಕು, ಮತ್ತೆ ಸೆಕೆಂಡ್ ರೆಪಿಟೇಷನ್ ಹೊಡಿಬೇಕು, ಮತ್ತೆ ವೇಟ್ ಡ್ರಾಪ್ ಮಾಡಬೇಕು. ದೆನ್ ಲಾಸ್ಟ್ ವೇಟ್ ಏನು ಉಳಿಯುತ್ತಲ್ಲ ಅದು ವೇಟ್ದಿಂದ ನಾವು ಫೇಲಿಯರ್ ರೌಂಡ್ ಹೊಡೆಯಬೇಕು. ಸೊ ಇಲ್ಲಿ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಸೆಕೆಂಡ್ ರೆಪಿಟೇಷನ್ ಕೂಡ ನಮ್ದು ಆಗುತ್ತೆ ಕಂಪ್ಲೀಟ್. ಸೊ ಬನ್ನಿ 3ನೇ ರೌಂಡ್ ಕಡೆ. ಸೊ ನಮ್ಮದು ಸೆಕೆಂಡ್ ರೌಂಡ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮುಗಿದ ತಕ್ಷಣ ನಾವು ಥರ್ಡ್ ರೌಂಡ್ ಇಲ್ಲಿ ಹೊಡ್ತಾ ಇದ್ದೀವಿ. ಫ್ಲಾಟ್ ಬೆಂಚ್ ಡಬಲ್ ಅಂದ್ರೆ ಡಂಬಲನ್ನು ಕೂಡಿಸಿ ಎದಿಗೆ ಟಚ್ ಮಾಡಿ ಮತ್ತೆ ಮೇಲ್ಗಡೆ ತೊಗೊಳ್ರಿ. ಜಸ್ಟ್ ಅದ ನಡಿಕಿನ ಲೈನ್ ರೀ ಕೂಡಿಸ್ಲಿಕ್ಕೆ ಇದು ವರ್ಕೌಟ್ ಐತ್ರಿ. ಸೊ ನೋಡ್ರಿ ಈ ಥರ ರೀ, 2 ಡಂಬಲ್ ರೀ ಮೇಲ್ಗಡೆ ಕೂಡಿಸ್ಬೇಕ್ರಿ. ದೆನ್ ಇವು 2 ಡಂಬಲ್ ನಮ್ಮ ಎದಿಗೆ ಟಚ್ ಆಗ್ಬೇಕು ಈ ಥರ. ದೆನ್ ಮೇಲ್ಗಡೆ ಪುಷ್ ಆಗಬೇಕು. 1, 2, 3, 4, 5, 6, 7, 8. ದೆನ್ ಡ್ರಾಪ್ ಸೈಡ್ ರೀ, ಇದು ಕೂಡ ಡ್ರಾಪ್ ಸೈಡ್ ರೀ. ಇಲ್ಲಿ 11 kg ವೇಟ್ ಹೊಡೆದ್ರಿ. ಇಲ್ಲಿ ಮತ್ತೆ ವೇಟ್ ಕಮ್ಮಿ ಮಾಡಿ ಸೆಕೆಂಡ್ ರೌಂಡ್ ಹೊಡ್ತಾ ಇದ್ದೀನಿ. 15 ಕಿಲೋ ಡಂಬಲ್ ರೀ. ಮತ್ತೆ ಆ್ಯಸ್ ಇಟ್ ಈಸ್ ರೀ ಡಂಬಲನ್ನು ಕುಡಿಸೋದ್ರಿ. ಸೊ ಮತ್ತೆ ಎದಿಗೆ ಟಚ್ ಮಾಡೋದ್ರಿ, ದೆನ್ ಮ್ಯಾಲೆ ಪುಷ್ ಮಾಡೋದ್ರಿ ಈ ಥರ. 1, 2, 3, 4, 5, 6. ದೆನ್ ಥರ್ಡ್ ರೌಂಡ್ ರೀ. ಮತ್ತೆ ಮಾಡಿ ನಾನು ಲಾಸ್ಟ್ ರೌಂಡ್ ಫೇಲಿಯರ್ ರೌಂಡ್ ಹೊಡ್ತಾ ಇದ್ದೀನಿ. 12 kg ಡಂಬಲ್ ರೀ. 1, 2, 3, 4, 5, 6, 7, 8, 9, 10, 11, 12. ಸೊ ನೀವು ಕೂಡ ಈ ಥರ 3 ರೌಂಡ್ ಫಾಲೋ ಮಾಡಿರಿ. ಪ್ರತಿ ರೆಪಿಟೇಷನ್ಗೆ ಡಂಬಲ್ ವೇಟ್ ಕಮ್ಮಿ ಮಾಡ್ಬೇಕು ಬರ್ರಿ. ಈ ಥರ 3 ಸೆಟ್ ಬಿಡ್ರಿ. ಇಲ್ಲಿ ನೋಡ್ರಿ 3ನೇ ರೌಂಡ್ ಕಂಪ್ಲೀಟ್ ಆಗಿದೆ ರೀ. ಸೊ ನಾವೀಗ 4th ರೌಂಡ್ ಹೊಡೆಯೋಣ. ಕ್ರಾಸ್ ಕೇಬಲ್ ಬನ್ನಿ. ಇಲ್ಲಿ 4th ರೌಂಡ್ ಹೊಡ್ತಾ ಇದ್ದೀವಿ ಕ್ರಾಸ್ ಕೇಬಲ್. ಸೊ ನಾವು ಜಸ್ಟ್ ನಮಗೆ ರೌಂಡ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ರೀ, ಇಲ್ಲೂ ಕೂಡ ನಾನು ಈಚೆ ಕಡೆ 5 ಪ್ಲೇಟ್ ಆಚೆ ಕಡೆ 5 ಪ್ಲೇಟ್ ಆಗಿದ್ದೀನಿ ರೀ. ಇಲ್ಲೂ ಕೂಡ ಡ್ರಾಪ್ ಸೆಟ್ ಬಿಡ್ತಾ ಇದ್ದೀನಿ. ಸೊ ಫಸ್ಟ್ ಬಾಡಿ ಪೊಸಿಷನ್ ಅನ್ನು ಲಾಕ್ ಮಾಡಿ ಈ ಕೈಯನ್ನು 2 ಮುಂದೆ ಟ್ವಿಸ್ಟ್ ಮಾಡಿ ಈ ಥರ ಹೊಡಿಬೇಕು. 1, 2, 3, 4, 5, 6, 7, 8, 9, 10. ದೆನ್ ಇಲ್ಲಿ ಮತ್ತೆ ವೇಟ್ ಅನ್ನು ಡ್ರಾಪ್ ಮಾಡಿ ಸೇಮ್ ಆಸ್ ಇಟ್ ಇಸ್ ಇದೇ ರೌಂಡನ್ನು ರಿಪೀಟ್ ಮಾಡ್ತಾ ಇದ್ದೀವಿ ಈ ಥರ. 1, 2, 3, 4, 5, 6, 7, 8, 9, 10. ದೆನ್ ಮತ್ತೆ ಲಾಸ್ಟ್ ರೌಂಡ್ ಫೇಲಿಯರ್ ರೌಂಡ್. ವೇಟನ್ನು ಕಮ್ಮಿ ಮಾಡಿ ಇಲ್ಲಿ ನಾವು ಹೊಡ್ತಾ ಇದ್ದೀವಿ ಫೇಲಿಯರ್ ರೌಂಡ್. ಲಾಸ್ಟ್ ರೌಂಡ್ ನಿಮಗೆ 10, 12, 15 ಎಷ್ಟಾಗುತ್ತೋ ಎಷ್ಟು ಹೊಡಿಬೋದು ನೀವು ಆಸ್ ಇಟ್ ಇಸ್. 1, 2, 3, 4, 5, 6 ಈ ಥರ. ಸೊ ಇದ 2 ಬಾರ್ರಿ ಮೇಲ್ಗಡೆ ಹೋಗ್ಬಾರ್ದ್ರಿ, ಪೂರ್ತಿ ಕೆಳಗೆ ಬರ್ಬಾರ್ದ್ರಿ. ಮೀಡಿಯಂ ಸೈಜ್ ಮೇಲೆ ಇಟ್ಟು ಫ್ಲೈ ಮಾಡಬೇಕು ಈ ಥರ. ದೆನ್ ಈ 2 ಬಾರ್ಗಳು ಈ 2 ಬೋಲ್ಗಳಿಂದ ಇಲ್ಲಿ ಟಚ್ ಮಾಡಬೇಕು ಈ ಥರ ಈ ಥರ ಈ ಥರ. ಸೊ ಇದು ನಮ್ಮದ್ರಿ 4th ರೌಂಡ್ ಆಗತ್ತೆ ಕಂಪ್ಲೀಟ್. ದೆನ್ ಲಾಸ್ಟ್ ರೌಂಡ್ 5th ರೌಂಡ್ ಕಡೆ ಹೋಗೋಣ ಬನ್ನಿ. ಕ್ರಾಸ್ ಕೇಬಲ್ ಹೊಡೆದ ತಕ್ಷಣ ನಾವಿಲ್ಲಿ ಲಾಸ್ಟ್ ರೌಂಡ್ ಹೊಡ್ತಾ ಇದ್ದೀವಿ ಬಟರ್ಫ್ಲೈ. ಸೊ ಇಲ್ಲಿ ನಾವು ಪೆಗ್ಡಾಗು ಕೂಡ ಅದಕ್ಕೆ ಅಂತೀವಿ. ಸೊ ಇಲ್ಲೂ ಕೂಡ ನಾವು 3 ವೇರಿಯೇಷನ್ ಹೊಡ್ತಾ ಇದ್ದೀವಿ. ಡ್ರಾಪ್ ಸೆಂಟರ್ 50 kg, 45 kg ಮತ್ತು 40 kg. ಸೊ ಇಲ್ಲಿ ಈಗ ಇದು ವರ್ಕೌಟ್ ಹೇಗೆ ಹೊಡಿಬೇಕಂದ್ರೆ ಪೆಗ್ಡಾಗ ಹೊಡುವಾಗ ನಾವು ಬ್ಯಾಕ್ ಸೀಟಿಗೆ ಟಚ್ ಇರಬೇಕು ಮತ್ತು ಸೀಟ್ನಿಂದ ನಾವು ಮುಂದ್ಗಡೆ ಬರಬೇಕು ಮತ್ತು 2 ಕೈ ಅಡಗ ಮಾಡಿ
ಪಾರ್ಕ್ ಬಾರ್ ಅನ್ನು ಟಚ್ ಬಂದು ಟಚ್ ಮಾಡ್ಬೇಕು ಈ ಥರ 1 2 3 4 5 6 7 ದೆನ್ ಮತ್ತೆ ವೇಟ್ ಅನ್ನು ಡ್ರಾಪ್ ಮಾಡಿ ಮತ್ತೆ 6 to 7 ರಿಪಿಟೇಷನ್ ಹೊಡಿಬೇಕು ಸೇಮ್ ಆಸ್ ಇಟ್ ಈಸ್ ಇದೇ ತರ 1 2 3 4 5 6 ದೆನ್ ಲಾಸ್ಟ್ ರೌಂಡ್ ಫೇಲಿಯರ್ ರೌಂಡ್ 5 6 7 ನಿಮಗೆ ಎಷ್ಟು ಆಗ್ತಾವ ಅಷ್ಟು ನೀವು ಫೇಲಿಯರ್ ತನಕ ಹೊಡಿಬಹುದು ಸೊ ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪೂರ್ತಿ ಹಿಂದ್ಗಡೆ ಕೂತು ಈ ತರ ಹೊಡಿತಾರೆ ಸೊ ಇದು ತಪ್ಪ್ರಿ ಮುಂದ್ಗಡೆ ಹೋಗಿ ಎರಡು ಕೈ ಅಡಗ ಮಾಡಿ ಸೊ ಈ ತರ ಹೊಡಿಬೇಕು ಈ ತರ ಸೊ ಇಲ್ಲಿ ಸೋಮವಾರ ಚೆಸ್ಟ್ ವರ್ಕೌಟ್ ಆಗುತ್ತೆ ಕಂಪ್ಲೀಟ್ ಸೊ ವರ್ಕೌಟ್ ಮುಗಿದ ತಕ್ಷಣ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಪುಷಪ್ಸ್ ತೆಗೀರಿ 5 10 20 25 ಸೊ ಆಸ್ ಇಟ್ ಇಸ್ ನಿಮಗೆ ಎಷ್ಟು ಆಗ್ತಾವ ಅಷ್ಟು ರೀ ಪುಷಪ್ ಹೊಡೆದ ತಕ್ಷಣ ರೀ ನಮ್ಮದು ಇಲ್ಲಿ ಚೆಸ್ಟ್ ವರ್ಕೌಟ್ ಆಗುತ್ತೆ ಕಂಪ್ಲೀಟ್ ಸೊ ನಿಮಗೆ ಎಷ್ಟು ಆಗ್ತೈತ್ರಿ ಅಷ್ಟು ಪುಷಪ್ ತೆಗೀರಿ ಸೊ ಇಲ್ಲಿ ಮಂಡೇ ಡೇ 31st 31ನೇ ದಿವಸ ವರ್ಕೌಟ್ ಆಗುತ್ತೆ ಕಂಪ್ಲೀಟ್ ರೀ ಸೊ ನಮ್ಮ ಚಾನೆಲ್ ಹೆಸರಿಸಿ ಶಾರುಖ್ ಫಿಟ್ನೆಸ್ ಏಕೆ ಸೊ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವರ್ಕೌಟ್ ರೀ ಮುಂದಿನ 4 ವೀಕ್ ಸೇಮ್ ಆ್ಯಸ್ ಇಟ್ ಈಸ್ ಇದೇ ವರ್ಕೌಟ್ ಫಾಲೋ ಮಾಡ್ಬೇಕು ರೀ 31ನೇ ದಿವಸದಿಂದ 60 ಡೇಸ್ ತನಕ ರೀ ಸೊ ಇವತ್ತು ಹೊಡೆದಿದ್ದ ಮಂಡೇ ವರ್ಕೌಟ್ ರೀ ಇನ್ನು ಬರೋ 4 ಮಂಡೇ ಸೇಮ್ ಆ್ಯಸ್ ಇಟ್ ಈಸ್ ಇದೇ ವರ್ಕೌಟ್ ಫಾಲೋ ಮಾಡಿದ್ರಿ ರೀ ಸೊ ಇಲ್ಲಿ ನಮ್ಮದು ವರ್ಕೌಟ್ ಆಗುತ್ತೆ ಕಂಪ್ಲೀಟ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಜೈ ಹಿಂದ್ ಜೈ ಭಾರತ್ ಗುಡ್ ನೈಟ್